ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು 5ನೇ ಕ್ಲಾಸ್ ಹುಡುಗಿಯ ಸ್ಕೂಲ್ದು ಯೂನಿಫಾರ್ಮ್ ಸ್ಕರ್ಟ್ ಅನ್ನ ಯಾವ ರೀತಿ ಕಟ್ ಮಾಡುವಂತ ನೋಡೋಣ. ನೋಡಿ, ಇದು ಸ್ಕರ್ಟ್ ಅಂದ್ರೆ ಒಂದೊಂದ್ ಕಡೆಗೆ ಒಂದೊಂದ್ ರೀತಿ ಹೊಲಿತಾರೆ. ಬಟ್ ಇದು ಕೆಳಗಡೆ ನೋಡಿ ಈ ತರ ಲಂಗ ಬರುತ್ತೆ. ಹಾಗೆ ಇಲ್ಲಿ ಬಾಡಿ ಬರುತ್ತೆ. ಒಂದು ನೋಡಿ ಈ ತರ ಬಾಡಿ ಬರುತ್ತೆ. ಇದು ವಿ ಶೇಪ್ದು ಬಾಡಿ ಬರುತ್ತೆ. ಇದಕ್ಕೆ ನೀವು ಬೇಕಾದ್ರೆ ಸಿಂಗಲ್ ಬಟ್ಟೆ ಕೂಡ ಹಾಕ್ತಾರೆ ಕೆಲವೊಬ್ರು. ಬಟ್ ನಾನು ಅದಕ್ಕೆ ಸಿಂಗಲ್ ಬಟ್ಟೆ ಹಾಕಲ್ಲ. ಯಾವಾಗಲೂ ಕೂಡ ನಾವು ಡಬಲ್ ಬಟ್ಟೆನೇ ಹಾಕ್ತೀವಿ. ಡಬಲ್ ಬಟ್ಟೆ ಹಾಕಿನೂ ಕೆಲವರು ಹೊಲಿತಾರೆ. ನೋಡಿ, ಇದು ಬೆಲ್ಟ್ ಬರುತ್ತೆ. ಇಲ್ಲಿ 2 ಇಂಚು ಬೆಲ್ಟ್ ಬೇಕು. ಇದು ಟೋಟಲ್ ಬಂದು ಲಂಗ. ಇದ್ರ ಉದ್ದ ಬಂದು ಎಷ್ಟಿದೆ ಅಂದ್ರೆ ನೋಡಿ 34 ಇಂಚು ಟೋಟಲ್ ಉದ್ದ ಇದೆ. ಇಲ್ಲಿಂದ ಇಲ್ಲಿವರೆಗೂ ಉದ್ದ ಎಷ್ಟಿದೆ. ಹಾಗೆ ಇದ್ರಲ್ಲಿ ಬಾಡಿ ಬಂದು ನೋಡಿ ಇಲ್ಲಿಂದ ಇಲ್ಲಿವರೆಗೂ 11 ಇಂಚು ನಾವು ಮೆಜರ್ಮೆಂಟ್ ತಗೊಂಡಿದೀವಿ. ಇದು 11 ಇಂಚ್ ಇದೆ. 34ರಲ್ಲಿ 11 ಇಂಚ್ ಇದನ್ನು ಲೆಸ್ ಮಾಡಿದಾಗ ನಮಗೆ 23 ಇಂಚು, ಇಲ್ಲಿಂದ ಇಲ್ಲಿವರೆಗೂ 23 ಇಂಚ್ ಆಯ್ತು. ಅದರಲ್ಲಿ ಈ ಬೆಲ್ಟ್ ಅನ್ನ ಲೆಸ್ ಮಾಡಿ ಈ ಬಾಡಿನ ಮಾತ್ರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಬಾಡಿನ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು 2 ಮೀಟರ್ನಷ್ಟು ಬಟ್ಟೆ ಬೇಕು. ನೋಡಿ, ಇದು ಬಾಡಿನ ಕಟ್ ಮಾಡ್ಕೊಂಡಿದ್ದೀನಿ. ನಮಗೆ 21 ಇಂಚು ಬೇಕಲ್ವಾ. ನಾನು ಇದಕ್ಕೆ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನೋಡಿ 21 ಇಂಚು, ಅಲ್ಲಿಗೆ ಅರ್ಧ ಇಂಚು ಮಾರ್ಜಿನ್ ಸೇರಿಸಿ 21ವರೆಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಕೆಳಗಡೆ ಬಂದು ಕೆಳಗಡೆ ಬಾಟಮ್ ಪಟ್ಟಿ ಬರುತ್ತಲ್ಲ, ಅದಕ್ಕೋಸ್ಕರ ವಿಡಿಯೋ ಇದನ್ನ ಮಾಡಿದೆ, ಸ್ಟಾರ್ಟಿಂಗಲ್ಲೇ ಮಾಡಿದ್ದೆ. ಬಟ್ ಇದು ಕಟ್ ಆಗಿದೆ, ಹಾಗಾಗಿ ನಾನು ನಿಮಗೆ ರಿಪೀಟ್ ತೋರಿಸ್ತಾ ಇದ್ದೀನಿ. ಇದರಲ್ಲೂ ಕೂಡ ನೋಡಿ 4 ಪೀಸ್ ಇದೆ. ಅಂದ್ರೆ ಇದು 1.5 ಮೀಟರ್ ಅಗಲ ಇದೆ. 1.5 ಮೀಟರ್ ಅಷ್ಟು ಅಗಲ ಇದೆ. ನೋಡಿ, ಇಲ್ಲಿ ಇನ್ನೊಂದು ಪೀಸನ್ನ ಇಟ್ಟಿದ್ದೀನಿ. ಇದು ನಮಗೆ ಕೆಳಗಡೆಗೆ ಲಂಗಗೆ. ನಾವು ಇವತ್ತು ಮೇಲ್ಗಡೆದು ಇದನ್ನ ಯಾವ ರೀತಿ ಕಟ್ ಮಾಡೋದು ಬಾಡಿನ, ಹಾಗೆ ಬೆಲ್ಟ್ ಅನ್ನ ಯಾವ ರೀತಿ ಕಟ್ ಮಾಡೋಂತ ನೋಡೋಣ. ನೋಡಿ, ಸೊಂಟದ ಅಳತೆ ಬಂದು 25 ಇಂಚ್ ಇದೆ. 25 ಇಂಚು ಸೊಂಟದ ಅಳತೆ, ಟೋಟಲ್ ಬಂದು 34 ಇಂಚು, 11 ಬಾಡಿ. ನೋಡಿ, ನಾವು ಇವಾಗ ಬಾಡಿ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾವು ಫೋಲ್ಡ್ ಹಾಕೊಂಡಿದ್ವಿ. ಶೋಲ್ಡರ್ ಬಂದು ಎಷ್ಟಿದೆ, ಶೋಲ್ಡರ್ದು ಮಾರ್ಕಿಂಗ್ ನೋಡ್ಕೊಳ್ಳಿ. ನೀವು ಮೊದಲಿಗೆ ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಿರ್ಬೇಕು. ನಾನು 12 ಇಂಚು ಶೋಲ್ಡರ್ ಇದೆ. 12 ಬಂದು 6 ಇಂಚ್ ಆಗುತ್ತೆ. ನೋಡಿ, ಇದು 6 ಇಂಚಿಗೆ ನಾವು ಫೋಲ್ಡ್ ಹಾಕೋಣ. ನೋಡಿ, ಇದು ಇಲ್ಲಿಗೆ ನಾನು ಫೋಲ್ಡ್ ಹಾಕೊಂಡಿದ್ದೀನಿ. 7 ಇಂಚಿಗೆ ಹಾಕೊಂಡಿದ್ದೀನಿ. ಇದನ್ನ ಎಕ್ಸ್ಟ್ರಾ ಆಮೇಲೆ ಕಟ್ ಮಾಡೋಣ. ಇಲ್ಲಿಗೆ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇದರಲ್ಲಿ ವಿತ್ ಲೈನಿಂಗ್ ಕೂಡ ಇದೆ. ನೋಡಿ, ಇದರಲ್ಲಿ ಲೈನಿಂಗ್ ಕೂಡ ಇದೆ. ಇದನ್ನ ಈ ರೀತಿ ಫೋಲ್ಡ್ ಹಾಕೊಂಡು ಇದರಲ್ಲಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡನ್ನೂ ನಾವು ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ಶೇಪು ಬ್ಯಾಕ್ ಶೇಪು. ನೋಡಿ, ಈ ತರ ಫೋಲ್ಡ್ ಹಾಕೊಂಡಿದ್ದೀನಿ. ಶೋಲ್ಡರ್ ಬಂದು 6 ಇಂಚ್ ಅಂತ ಹೇಳಿದೆ. ನೋಡಿ, ಇಲ್ಲಿ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿಗೆ 6 ಇಂಚು, ಹಾಗೆ ಇಲ್ಲಿ ಕೂಡ ಒಂದು 6 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕಂತೀನಿ. ಲೈನ್ ಹಾಕೋಣ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಇವಾಗ ಬಾಡಿ ನಮಗೆ ಎಷ್ಟು ಬೇಕು, ಬಾಡಿ ಪಾರ್ಟ್ ಬಂದು ನಮಗೆ 11 ಇಂಚು ಬೇಕು. ನೋಡಿ, 11 ಇಂಚ್ ಬೇಕು. 11 ಇಂಚು, ಇಲ್ಲಿ ಒಂದು 1/2 ಇಂಚು ಒಂದು ಕ್ರಾಸ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ 2 ಇಂಚು ಕೊರಳಿನ ಅಗಲ ಇಟ್ಟರೆ ಸಾಕು. ಕೊರಳಿನ ಅಗಲ ಬಂದು 2 ಇಂಚ್ ಇಟ್ಟರೆ ಸಾಕು. ಒಂದು 1/2 ಇಂಚು ಕ್ರಾಸ್ ಅಲ್ಲಿ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದು ಶೋಲ್ಡರ್ ಬರುತ್ತೆ ಇಲ್ಲಿ. ಹಾಗೆ ಇವಾಗ ಲೆಂತ್ ಬಂದು ಎಷ್ಟು ಬೇಕು, 11 ಇಂಚ್ ಇದೆ. ಟೋಟಲ್ ನಮಗೆ ರೆಡಿ ಬೇಕಾಗಿರೋದು 11 ಇಂಚು. ಹಾಗಾಗಿ ನಾವು ಮೇಲ್ಗಡೆ ಮಾರ್ಜಿನ್ ಸ್ಟಿಚಿಂಗ್ ಮಾರ್ಜಿನ್, ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಎರಡು ಸೇರಿ ಮಾರ್ಕ್ ಮಾಡ್ಕೋಬೇಕು. 12 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಹಾಫ್ ಇಂಚಿಗೆ. ಹಾಗೆ ಇಲ್ಲಿ ನೋಡಿ ಎಷ್ಟು ಇಟ್ಟಿದ್ದೀವಿ ನಾವು, 6 ಇಂಚ್ ಇಟ್ಟಿದ್ದೀವಿ. ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಇದನ್ನ ಸೇರಿಸ್ಬೇಕು ಈ ರೀತಿ. ಇದು ನಮಗೆ ಸೇಪ್. ಹಾಗೆ ಕೊರಳಿನ ಉದ್ದ ಬಂದು 7 ಇಂಚು ಇಟ್ಟರೆ ಸಾಕು. ಲೆಂತ್ ಅಲ್ಲಿ 7 ಇಂಚು ಅಥವಾ 6.5 ಇಟ್ಟರೆ ಕೂಡ 7 ಇಂಚ್ ನಮಗೆ ರೆಡಿ ಸಿಗುತ್ತೆ. ಇದನ್ನು ನೀವು ಯಾವ ಶೇಪ್ ಬೇಕಾದರೂ ಮಾರ್ಕ್ ಮಾಡ್ಕೋಬಹುದು. ನೋಡಿ, ಇದನ್ನ ನಾನು ವಿ ಶೇಪ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ವಿ ಶೇಪ್ ಅಲ್ಲೇ ಬಂದು ನೋಡಿ, ವಿ ಶೇಪ್ ಅಲ್ಲೇ ಬೇಕಾದ್ರೆ ಸ್ವಲ್ಪ ಈ ಶೇಪ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ನೀಟಾಗಿರುತ್ತೆ. ತೋರಿಸ್ತೀನಿ ಕಟ್ ಮಾಡ್ಬೇಕಾದ್ರೆ. ಇದು ಬಾಡಿ ಕಟಿಂಗ್ ಮಾಡ್ಕೋಣ. ಇಲ್ಲಿ ನೋಡಿ, ಸೈಡ್ ಇಲ್ಲಿಗೆ ಕಟ್ ಮಾಡ್ಕೋಬೇಕು. ನಾವು ಮಾರ್ಕಿಂಗ್ ಮಾಡ್ಕೊಂಡಿದೀವಲ್ಲ ಇಲ್ಲಿಗೆ. ನೋಡಿ, ಇಲ್ಲಿಗೆ ಕೊರಳಿಗೆ ಒಂದು ವಿ ಶೇಪ್ ಅನ್ನ ಕಟ್ ಮಾಡ್ಕೊಂತ ಇದ್ದೇನೆ. ವಿ ಶೇಪ್ಗಿಂತ ಇದು ಒಂಥರ ಯು ಶೇಪ್ ಆಗುತ್ತೆ. ನೋಡಿ, ಈ ತರ. ಹಾಗೆ ಇಲ್ಲಿ ಶೋಲ್ಡರ್ನ 1/2 ಇಂಚ್ ಏನು ಕ್ರಾಸ್ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಕ್ರಾಸ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ.
ಹಾಗೆ ಬ್ಯಾಕ್ ಸೈಡ್ ಬಂದು ಒಂದು 4 ಇಂಚ್ ಇಟ್ಟು ಇಲ್ಲಿ ಯು ಶೇಪ್ ಆದ್ರೂ ಮಾರ್ಕ್ ಮಾಡ್ಕೋಬಹುದು, ಇಲ್ಲಿ ಪ್ಲಸ್ ಆಮೇಲೆ ಸ್ಕ್ವೇರ್ ಬೇಕಾದ್ರೂ ಮಾರ್ಕ್ ಮಾಡ್ಕೋಬಹುದು. ನಾನು ನೋಡಿ ಈ ತರ ಯು ಶೇಪ್ ಮಾರ್ಕ್ ಮಾಡ್ತಿದ್ದೀನಿ. ನೋಡಿ ಇದು ಬಾಡಿ. ಇದರಲ್ಲಿ ಫ್ರಂಟ್ ಅಲ್ಲಿ 2 ಪೀಸು, ಒಳಗೆ ಲೈನಿಂಗ್ 2 ಪೀಸು, ಟೋಟಲ್ 4 ಪೀಸ್ ಇದೆ ನೋಡಿ. ಇದ್ರ ತೋರಿಸ್ತಿದ್ದೀನಿ ನಿಮಗೆ. ಫ್ರಂಟ್ ಇಂದ 2, ಬ್ಯಾಕ್ ಇಂದ 2 ನೋಡಿ ಕಾಣಿಸ್ತಾ ಇದೆ. ಇದನ್ನ ಈ ರೀತಿ ನಾವು ಜಾಯಿಂಟ್ ಮಾಡಬೇಕು. ನೋಡಿ ಇಲ್ಲಿ ಒಳಗಡೆ ಕೂಡ ಇದು ಲೈನಿಂಗ್ ಬರುತ್ತೆ. ಇದನ್ನ ಈ ತರ ಶೋರ್ಟ್ ಅಟ್ಯಾಚ್ ಮಾಡಿ ಕೆಳಗಡೆಗೆ ನಾವು ಇಲ್ಲಿ ಬೆಲ್ಟ್ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಬೆಲ್ಟ್ ಅನ್ನ ಯಾವ ರೀತಿ ಕಟ್ ಮಾಡ್ಕೊಂತ ನೋಡೋಣ. ನೋಡಿ ಬೆಲ್ಟ್ಗೆ ನೀವು ಪೇಪರ್ ಕ್ಯಾನ್ವಾಸ್ ಅನ್ನ ಬೇಕಾದ್ರೆ ಯೂಸ್ ಮಾಡ್ಬೋದು, ಬೇಡ ಅಂದ್ರೆ ಇದೇ ಬಟ್ಟೆನೆ ಜಾಸ್ತಿ ಇಟ್ಕೊಂಡು ಒಂದು ಸಿಂಗಲ್ ಬಟ್ಟೆ ಫೋಲ್ಡ್ ಮಾಡಿ ಅದನ್ನು ಕೂಡ ಯೂಸ್ ಮಾಡ್ಬೋದು. ನೋಡಿ ನಮಗೆ ಬೆಲ್ಟ್ ಬಂದು ಎಷ್ಟು ಬೇಕು, ಟೋಟಲ್ 25 ಇಂಚು, 25 ಇಂಚು ಸೊಂಟ ಬೇಕು, ಅದನ್ನ ನೆನ್ಪಿಟ್ಕೊಳ್ಳಿ ನಿಮಗೆ. ನೋಡಿ ಈ ತರ ಫೋಲ್ಡ್ ಹಾಕೊಂಡಿದೆ. 25 ಅರ್ಧ ಬಂದು ನಮ್ಗೆ ಎಷ್ಟಾಗುತ್ತೆ, 12.5 ಆಗುತ್ತೆ. ನೋಡಿ ಇಲ್ಲಿ 12.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ನಮಗೆ ಟೋಟಲ್ ಫಿಟ್ಟಿಂಗ್ ಆಗುತ್ತೆ. ಇಲ್ಲಿ ಬಂದು ನಾವು ಒಂದು 2 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. 2 ಇಂಚು ಅಂದ್ರೆ ಆ 2 ಸೈಡ್ ಕೂಡ 2 ಇಂಚ್ ಆಗುತ್ತೆ. ಅಲ್ಲಿ ಟೋಟಲ್ 4 ಇಂಚ್ ಎಕ್ಸ್ಟ್ರಾ ಆಗುತ್ತೆ. ನೋಡಿ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇವಾಗ ಬೆಲ್ಟಿನ ಅಗಲ, ಇದು ಬೆಲ್ಟಿನ ಟೋಟಲ್ ಸೊಂಟದ ಅಳತೆ ಇದೆ, ಅದ್ರ ಪ್ರಕಾರ ಮಾಡಿದೀವಿ. ನೋಡಿ ಇಲ್ಲಿಗೆ 25 ಇದೆ, ಸೊಂಟದ ಅಳತೆ ಬಂದು 25 ಇದೆ. ಹಾಗೆ ಇದನ್ನ ಅಗಲ ಎಷ್ಟು ತಗೋಬೇಕು ಅಂದ್ರೆ, ನೋಡಿ ನೀವು ಕ್ಯಾನ್ವಾಸ್ ಅನ್ನ ಬಳಸ್ತೀವಿ, ಪೇಪರ್ ಕ್ಯಾನ್ವಾಸ್ ಅನ್ನ ಅಂದ್ರೆ 4.5 ಇಂಚ್ ತಗೊಂಡ್ರೆ ಸಾಕು. ಬಟ್ ನಾವು ಇದರಲ್ಲಿ ಪೇಪರ್ ಕ್ಯಾನ್ವಾಸ್ ಅನ್ನ ಬಳಸ್ತಾ ಇಲ್ಲ. ನೋಡಿ 4.5 ಇಂಚು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನಮ್ಗೆ ಇಷ್ಟು ರೆಡಿ ಬೆಲ್ಟಿಗೆ ಬೇಕು. ನೀವು ಪೇಪರ್ ಕ್ಯಾನ್ವಾಸ್ ಅನ್ನ ಅಪ್ಲೈ ಮಾಡ್ತೀವಿ ಅಂದ್ರೆ ಇದ್ರ ನಂತರ ಒಂದು 1/2 ಇಂಚ್ ಮಾರ್ಜಿನ್ ಬಿಟ್ಟು ಪೇಪರ್ ಕ್ಯಾನ್ವಾಸ್ ಅನ್ನ ಬೇಕಾದ್ರೆ ಇದಕ್ಕೆ ಅಟ್ಯಾಚ್ ಮಾಡಿ ಮಾಡ್ಬೋದು. ಇಲ್ಲ ನಾವು ಪೇಪರ್ ಕ್ಯಾನ್ವಾಸ್ ಅನ್ನ ಅಟ್ಯಾಚ್ ಮಾಡಲ್ಲ ಅಂದ್ರೆ ನೋಡಿ ಇಲ್ಲಿ ಕೂಡ 1/2 ಇಂಚ್ ಮಾರ್ಜಿನ್ ಹೋಗುತ್ತೆ. ಅಂದ್ರೆ 4 ಇಂಚ್ ಇದೆ ಅಲ್ವಾ, 4 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ, ಅಥವಾ 3.5 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. 3.5 ಇಂಚ್ ಎಕ್ಸ್ಟ್ರಾ ತಗೊಂಡ್ರು ಸಾಕು, ಕರೆಕ್ಟಾಗಿ ಆಗುತ್ತೆ. ಇದು ನಮಗೆ ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ನಮಗೆ ದಪ್ಪ ಇರುತ್ತಲ್ಲ ಬೆಲ್ಟ್, ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ ಇಲ್ಲಿಗೆ ಕಟ್ ಮಾಡ್ಕೋಬೇಕು. ಇದು ಫೋಲ್ಡ್ ಮಾಡಲಿಕ್ಕೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಇಲ್ಲಿ ಒಂದು 1/2 ಇಂಚ್ ಬಿಟ್ಟು 4 ಫೋಲ್ಡ್ಗೆ ನೋಡಿ ಈ ಥರ ನ್ಯಾಚ್ ಹಾಕೋಣ. ನೋಡಿ ಇವಾಗ ನಾವು ನ್ಯಾಚ್ ಹಾಕೊಂಡಿದ್ದೀವಿ, ನಿಮಗೆ ಕಾಣಿಸ್ತಾ ಇದೆ. ಬೆಲ್ಟ್ನ ಅಗಲ ಬಂದು ಇದು 25 ನಮಗೆ. ನೋಡಿ ನಮಗೆ ಬೆಲ್ಟಿನ ಅಗಲ ಬಂದು ಇಷ್ಟು ಕಟ್ ಮಾಡ್ಕೊಂಡಿದೀವಲ್ಲ, ಇದೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ, ಇದನ್ನ ಈ ರೀತಿ ನೀವು ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳಿ. ಇಲ್ಲಿ ಸ್ಟಿಚ್ ಬಿಟ್ಕೊಂಡ್ಬಿಟ್ರೆ ನಮಗೆ ಇಲ್ಲಿ ಏನು ಕಾಣಿಸಲ್ಲ. ನೋಡಿ ಇದನ್ನ ವಾಪಸ್ ಈ ರೀತಿ ಕೆಳಗಡೆ 1/2 ಇಂಚು ಮಾರ್ಜಿನ್ ಹೋಗುತ್ತೆ. ಈ ರೀತಿ ನಾವು ಬೆಲ್ಟನ್ನು ಕೂಡ ರೆಡಿ ಮಾಡ್ಕೋಬೋದು. ನೋಡಿ ಬೆಲ್ಟನ್ನು ಈ ರೀತಿ ರೆಡಿ ಆಗುತ್ತೆ ನಮಗೆ. ಇದು ದಪ್ಪ ಆಗುತ್ತೆ ನಮಗೆ ಅವಾಗ. ನೋಡಿ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ನೋಡಿ ಈ ಥರ ಕರೆಕ್ಟಾಗಿ ಒಂದು 3.5 ಇಂಚ್ ಎಕ್ಸ್ಟ್ರಾ ತಗೊಂಡು ನೀವು ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಕ್ಯಾನ್ವಾಸನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಾನು ನಿಮಗೆ ಇವಾಗ ತೋರಿಸ್ತೀನಿ ಯಾವ ರೀತಿ ಬೆಲ್ಟು ಹಾಗೆ ಬಾಡಿ ಎಲ್ಲ ಬರುತ್ತೆ ಅಂತೇಳಿ. ನೋಡಿ ಇದು ಬೆಲ್ಟ್ ಆಯಿತು, ಇದಕ್ಕೆ ಬಾಡಿ ಬರುತ್ತೆ. ಇದು ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು, ಇದರಲ್ಲಿ ಲೈನಿಂಗ್ ಕೂಡ ಇದೆ. ನೋಡಿ ಈ ರೀತಿ ಬರುತ್ತೆ. ಇದನ್ನ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಕೆಳಗಡೆಗೆ ಲಂಗ ಬರುತ್ತೆ. ನೋಡಿ ನಾವು ಕಟ್ ಮಾಡಿದೀವಲ್ಲ ಅದನ್ನ ಈ ರೀತಿ, ಇದರಲ್ಲಿ ಜಾಸ್ತಿ ಬಟ್ಟೆ ಇದೆ, 4 ಫೋಲ್ಡ್ ಇದೆ ಇದು. ಹಾಗಾಗಿ ಇದಕ್ಕೆ ನಾವು ಪ್ಲೇಟ್ಸ್ ಮಾಡಿ ಈ ಬೆಲ್ಟ್ಗೆ ನಾವು ಅಟ್ಯಾಚ್ ಮಾಡಿ ಆನಂತರ ಇದನ್ನ ಈ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕು. ಆನಂತರ ನಾವು ಈ ರೀತಿ ನೋಡಿ ಅಟ್ಯಾಚ್ ಮಾಡ್ಕೋಬೇಕು. ಇದು ಬಾಡಿ, ಇದು ಬೆಲ್ಟು, ಹಾಗೆ ಇದು ಲಂಗ. ನಿಮ್ಗೆ ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.